ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ದಾಸವಾಳ ಗಿಡದಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಹೂ ಬರೋದಕ್ಕೆ ನಾನು ಯಾವ ಫರ್ಟಿಲೈಸರ್ನ ಹಾಕ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಂದರೆ ಯಾವುದೇ ಒಂದು ಗಿಡ ಆದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಗಿಡಗಳಿಗೆ ಬರೀ ನೀರು ಹಾಕೋ ಬದಲು ಯಾವುದಾದ್ರೂ ಒಂದು ಫರ್ಟಿಲೈಸರು, ಅದರಲ್ಲೂ ಇವಾಗ ಬೇಸಿಗೆ ಟೈಮ್ ಇರೋ ಕಾರಣ ಯಾವುದಾದ್ರೂ ಒಂದೊಂದು ಫರ್ಟಿಲೈಸರ್ ಕೊಡ್ತಾ ಬಂದರೆ ಗಿಡದಲ್ಲಿ ಹೆಚ್ಚಾಗಿ ಹೂವೆಲ್ಲ ಬರುತ್ತೆ. ಅಂದರೆ ನೀವು ಹೆಂಗೂ ಡೈಲಿ ಬರೀ ನೀರು ಹಾಕ್ತೀರಾ, ನೀರು ಹಾಕೋ ಬದಲು ಒಂದು ಫರ್ಟಿಲೈಸರ್ ಅಂತ ಕೊಟ್ಟರೆ ಆ ಗಿಡಗಳಿಗೂ ಒಳ್ಳೆ ಎನರ್ಜಿ ಸಿಕ್ಕಿದಂಗೆ ಆಗುತ್ತೆ, ಹೆಚ್ಚಾಗಿ ಹೂವು ಸಹ ನಮಗೆ ಸಿಗುತ್ತೆ. ಈಗ ಬನ್ನಿ ಅದು ಯಾವ ಫರ್ಟಿಲೈಸರು ಅಂತ ನೋಡೋಣ. ನೋಡಿ, ನಾನು ಒಂದು ಬೇಸನಲ್ಲಿ ನೀರು ತಗೊಂಡಿದ್ದೀನಿ. ಅಂದರೆ ನೀವು ಒಂದು ಬಾಟ್ಲು ಇದ್ರೂ ಪರವಾಗಿಲ್ಲ, ನನಗೆ ಒಂದು ಬಾಟ್ಲೆಲ್ಲ ಇರಲಿಲ್ಲ, ಹಂಗಾಗಿ ನಾನು ಈ ಥರ ಪ್ಲಾಸ್ಟಿಕ್ದು ಬೇಸನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಎರಡೂ ಮಿಕ್ಸ್ ಮಾಡಿನೇ ಹಾಕ್ತಾಯಿದ್ದೀನಿ. ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ, ಈಗ ನಾವು ಮನೆಗೆ ಹೆಂಗೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಂದೇ ಇರ್ತೀವಿ, ಅದ್ರ ಸಿಪ್ಪೆ ಹೆಂಗೋ ನಾವು ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ. ನಾನು ಹೆಚ್ಚಾಗಿ ಇದೇ ರೀತಿಯೇ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಇಲ್ಲಾಂದರೆ ನೀವು ಮಾರ್ಕೆಟಿಗೆಲ್ಲ ಹೋದಾಗ ಈ ಥರ ಸಿಪ್ಪೆ ಎಲ್ಲ ಸಿಗುತ್ತೆ, ಅಲ್ಲಿ ಈರುಳ್ಳಿ ತಗೊಳ್ತೀರಲ್ಲ ಅಲ್ಲೂ ಸಹ ಸಿಗುತ್ತೆ, ನೀವು ಅವ್ರ ಹತ್ರ ಕಲೆಕ್ಟ್ ಮಾಡಿನೂ ಸಹ ತಗೊಂಬರ್ಬೋದು. ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು. ಇನ್ನು ನಾನು ನೋಡಿ ಒಂದು ಬೌಲಷ್ಟು ನಾನು ಟೀ ಪೌಡ್ರನ್ನ ತೊಗೊಂಡಿದ್ದೀನಿ. ಈ ಟೀ ಪೌಡ್ರು ಯೂಸ್ ಆಗಿರೋಂತಹ ಟೀ ಪೌಡ್ರನ್ನ ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಯೂಸ್ ಆಗದೆ ಇರೋ ಟೀ ಪೌಡ್ರೆಲ್ಲ ತೊಗೊಳಕ್ಕೆ ಹೋಗಬೇಡಿ, ಯೂಸ್ ಆಗಿರೋ ಟೀ ಪೌಡ್ರನ್ನ ಮಾತ್ರ ತೊಗೊಳ್ಳಿ. ನೋಡಿ, ನಾನಿವಾಗ ಇದನ್ನು ಟೀ ಪೌಡ್ರನ್ನ ಇದಕ್ಕೆ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ತಿದ್ದೀನಿ. ಅದು ಸ್ವಲ್ಪ ನೀರು ಕಡಿಮೆ ಆಗಿತ್ತು ಅಂದ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಒಂದು ಗ್ಲಾಸಷ್ಟು ಹಾಕಿದ್ದೀನಿ. ಇದನ್ನು ನೀವು ಒಂದು ದಿನ ಹಾಗೆ ಮುಚ್ಚಿಟ್ಬಿಡಿ, ಚೆನ್ನಾಗೇ ಇದು ಪರ್ಮೆಂಟ್ ಆಗಬೇಕು. ಹಾಗಾಗಿ ನಾನು ಒಂದು ದಿನ ಇದನ್ನು ಮುಚ್ಚಿಟ್ಟಿರ್ತೀನಿ. ನೋಡಿ, ಇದು ಒಂದು ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿರೋ ಅಂತಹ ಸತ್ವ ಎಲ್ಲ ಚೆನ್ನಾಗೇ ನೆಂದು ಬಿಟ್ಕೊಂಡಿದೆ ಅಂತ. ಇವು ಒಂದಿನ ಆದರೂ ಇಡ್ಬೋದು, 2 ದಿನ ಆದರೂ ಇಡ್ಬೋದು. ಅಂದರೆ ಒಂದಿನ 2 ದಿನದಷ್ಟರೊಳಗೆ ನೀವು ಅದನ್ನು ಪರ್ಮೆಂಟ್ ಆದಮೇಲೆ ಅದನ್ನು ಸೋಸ್ಬಿಟ್ಟು ನೀವು ಗಿಡಗಳಿಗೆ ಹಾಕ್ಬೋದು. ನೋಡಿ, ಇವಾಗ ಅದು ಒಂದಿನ ಆದಮೇಲೆ ಚೆನ್ನಾಗೇ ನೆಂದಿದೆ. ನಾನು ಅದು ಸ್ಟ್ಯಾಂಡ್ ತೊಗೊಂಡೋಗಿರಲಿಲ್ಲ, ಹಾಗಾಗಿ ಅದು ಸೋಸೋದು ತೋರ್ಸೋಕ್ಕಾಗಿಲ್ಲ. ಒಂದು ಕೈಲಿ ಫೋನ್ ಇರುತ್ತಲ್ಲ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ನೋಡಿ, ಅದು ಸೋಸಿದ್ಮೇಲೆ ತೋರಿಸ್ತಿದ್ದೀನಿ. ಒಂದು ಜರಡಿಗೆ ಈ ಥರ ಸೋಸ್ಕೊಂಬಿಡಿ. ಸೋಸ್ಕೊಂಡು ಇದಕ್ಕೆ ನೀವು ನೀರಿಗೆ ಮಿಕ್ಸ್ ಮಾಡಿನೇ ಹಾಕಬೇಕು. ಯಾವುದೇ ಕಾರಣಕ್ಕೂ ನೀವು ಯಾವುದೇ ಒಂದು ಫರ್ಟಿಲೈಸರ್ನ ಗಿಡಗಳಿಗೆ ಹಾಕಬೇಕಾದ್ರೂ ಅಷ್ಟೇ ಡೈರೆಕ್ಟಾಗಿ ಮಾತ್ರ ಹಾಕಬೇಡಿ. ಪ್ಲೈನ್ ನೀರಿಗೆ ಮಿಕ್ಸ್ ಮಾಡಿನೇ ನೀವು ಫರ್ಟಿಲೈಸರ್ನ ಹಾಕಬೇಕು. ನಾನು ಒಂದು ಬಕೆಟ್ ಫುಲ್ಲು ನೀರನ್ನ ತೊಗೊಂಡಿದ್ದೀನಿ, ಪ್ಲೈನ್ ನೀರು. ಅದಕ್ಕೆ ನಾನು ಒಂದು 2 ಜಗ್ಗಷ್ಟನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇವಾಗ ನಾನು ಈ ದಾಸವಾಳ ಗಿಡಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ನೀವು 15 ದಿನಕ್ಕೊಮ್ಮೆ ನೀವು ಈ ಥರ ಲಿಕ್ವಿಡ್ನ ಕೊಡ್ತಾ ಬಂತು ಅಂದರೆ ಗಿಡದಲ್ಲಿ ಒಳ್ಳೆ ಎನರ್ಜಿ ಬರುತ್ತೆ. ಅದರಲ್ಲಿ ಹೆಚ್ಚಾಗಿ ಹೂವು ಮೊಗ್ಗು ಇದೆಲ್ಲನೂ ಸಹ ಸಿಗುತ್ತೆ. ನೋಡಿ, ಇದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗುಗಳೆಲ್ಲ ಸ್ಟಾರ್ಟ್ ಆಗಿದೆ ಅಂತ. ನಾನು ಈ ಲಿಕ್ವಿಡ್ನ ನಾನು ದಾಸವಾಳ ಗಿಡಗಳಿಗೆ ಹಾಕ್ತಾಯಿದ್ದೀನಿ. ನೀವು ದಾಸವಾಳ ಗಿಡಕ್ಕೆ ಅಂತ ಎಲ್ಲ ಯಾವುದೇ ಗಿಡಕ್ಕೆ ಬೇಕಿದ್ರೂ ಹಾಕೋಬೋದು. ನಾನು ಹೆಚ್ಚಾಗಿ ದಾಸವಾಳ ಗಿಡಕ್ಕೆ ಹಾಕ್ತಾಯಿದ್ದೀನಿ. 3 ಕಡೆ ಅಂತೂ ಮಳೆ ಬರೋ ಥರ ಆಗುತ್ತೆ, ಮಳೆ ಅಂತೂ ಬರ್ತಾನೇ ಇಲ್ಲ. ಹಂಗಾಗಿ ಬಿಸಿಲು ಜಾಸ್ತಿ ಇರೋವಾಗ ನಾವು ಗಿಡಗಳಿಗೆ ಬರೀ ನೀರು ಹಾಕೋ ಬದಲು ನಾವು ಈ ಥರ ಯಾವುದಾದ್ರೂ ಒಂದು ಫರ್ಟಿಲೈಸರ್ನ ಮಾಡಿ ಗಿಡಗಳಿಗೆ ಕೊಡ್ತಾ ಬಂತು ಅಂದರೆ ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ. ಹಂಗಾಗಿ ನಾನು ಈ ಥರ ಲಿಕ್ವಿಡ್ನ 15 ದಿನಕ್ಕೊಮ್ಮೆ ಅಥವಾ ನೀವು 20 ದಿನಕ್ಕೊಮ್ಮೆ ಈ ಥರ ಲಿಕ್ವಿಡ್ನ ಮಾಡಿ ಗಿಡಗಳಿಗೆ ಕೊಡಿ. ಚೆನ್ನಾಗಿ ರಿಸಲ್ಟೂ ಸಹ ಬರುತ್ತೆ. ಈ ಥರ ಲಿಕ್ವಿಡ್ ಎಲ್ಲ ಕೊಟ್ಟಾಗ ನೀವು ಗಮನಿಸ್ಬೋದು, ನಾನು ದಾಸವಾಳ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ತುಂಬ್ಕೊಂಡಿರುತ್ತೆ ಮತ್ತು ಹೂಗಳೂ ಸಹ ಎಷ್ಟೊಂದು ಚೆನ್ನಾಗಿ ಬಂದಿರುತ್ತೆ ಅಂತ. ಈ ಥರ ಲಿಕ್ವಿಡ್ನ ಹಾಕೋವಾಗ ನೀವು ಪಾಟಿಂದ ಕೆಳಗಡೆ ಇಳಿಯೋ ಥರ ಎಲ್ಲ ಹಾಕಬೇಡಿ, ಯಾಕೆಂದರೆ ನಾವು ಹಾಕೋ ಲಿಕ್ವಿಡೂ ಸಹ ವೇಸ್ಟ್ ಆಗೋಗುತ್ತೆ. ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಲಿಕ್ವಿಡ್ನ ಹಾಕಿ, ಯಾಕೆಂದರೆ ಮಣ್ಣು ಲೂಸ್ ಮಾಡಿದ್ರೆ ನಾವು ಹಾಕೋ ಲಿಕ್ವಿಡೆಲ್ಲ ಅದರೊಳಗಡೆ ಇರುತ್ತೆ, ಯಾವುದೇ ಕಾರಣಕ್ಕೂ ಕೆಳಗಡೆ ಎಲ್ಲ ಹರಿದು ಹೋಗೋದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ನೀವು ಈ ಥರ ಲಿಕ್ವಿಡ್ನ ಹಾಕಬೇಕಾದ್ರೆ ಸಂಜೆ ಟೈಮೇ ಹಾಕಿ, ಯಾಕೆಂದರೆ ವಾತಾವರಣವೂ ತಂಪಾಗಿರುತ್ತೆ. ನಾವು ಹಾಕೋ ಲಿಕ್ವಿಡು ಸಹ ಗಿಡಗಳಿಗೆ ಸೆಟ್ ಆದಂಗೆ ಆಗುತ್ತೆ, ಗಿಡಗಳಿಗೂ ಒಂದು ರೀತಿ ಎನರ್ಜಿ ಸಿಕ್ಕಿದಂಗೂ ಆಗುತ್ತೆ, ಒಂಥರ ಕೂಲ್ ಥರನೂ ಅಂತ ಅನಿಸುತ್ತೆ ಗಿಡಗಳಿಗೆ. ಹಂಗಾಗಿ ನಾನು ಹೆಚ್ಚಾಗಿ ಸಂಜೆ ಟೈಮೇ ಲಿಕ್ವಿಡ್ನೆಲ್ಲ ಗಿಡಗಳಿಗೆ ಕೊಡೋದು. ಗಿಡಗಳು ಬೆಳಗ್ಗೆಯಿಂದ ಬಿಸಿಲು ವಾತಾವರಣದಲ್ಲೇ ಇರುತ್ತೆ, ಸಂಜೆ ಟೈಮು ನಾವು ಈ ಥರ ಲಿಕ್ವಿಡ್ನ ಕೊಟ್ಟಾಗ ಅವಕ್ಕೊಂಥರ ರಿಲ್ಯಾಕ್ಸ್ ಆದಂಗೂ ಆಗುತ್ತೆ. ಹಂಗಾಗಿ ನೀವು ಯಾವುದೇ ಒಂದು ಲಿಕ್ವಿಡ್ನ ಕೊಡಬೇಕಾದ್ರೂ ಸಂಜೆ ಟೈಮೇ ಕೊಡಿ, ತುಂಬಾ ಒಳ್ಳೆಯದು. ಸಂಜೆ ಟೈಮೇ ಲಿಕ್ವಿಡೆಲ್ಲ ಕೊಡಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಹೆಚ್ಚಾಗಿ ಸಂಜೆ ಟೈಮೇ ಲಿಕ್ವಿಡ್ ಕೊಡೋದು, ಕೆಲವೊಂದು ಅನುಭವಗಳು, ಹಂಗಾಗಿ ನಾನು ಸಂಜೆ ಟೈಮೇ ಲಿಕ್ವಿಡ್ ಕೊಡ್ತೀನಿ. ನೀವು ಸಂಜೆ ಟೈಮೇ ಕೊಡಿ ಅಂತ ಹೇಳ್ತೀನಿ ಅಷ್ಟೇ.
ಎಷ್ಟೊಂದು ಬಿಸಿಲಿದ್ರೂ ನನ್ನ ಗಾರ್ಡನಲ್ಲಿ ಎಷ್ಟೊಂದು ಚೆನ್ನಾಗಿ ದಾಸವಾಳ ಹೂವು ಆಗಲಿ ಅಥವಾ ಬೇರೆ ಮಲ್ಲಿಗೆ ಹೂವಾಗಲಿ ಮಲ್ಲೆ ಹೂವಾಗಲಿ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲನೂ ಬಿಟ್ಟಿರೋದನ್ನ ನೀವು ಸಹ ನೋಡಿರ್ತೀರಿ. ಹಾಗಾಗಿ ಯಾವುದೇ ಒಂದು ಲಿಕ್ವಿಡ್ನ ಕೊಡಬೇಕಾದ್ರೆ ನೀವು ಸಂಜೆ ಟೈಮೇ ಲಿಕ್ವಿಡ್ನ ಕೊಡಿ. ನಾವು ಹೊರಗಡೆ ಎಲ್ಲಾದರೂ ಹೋದಾಗ ಬಿಸಿಲಿಂದ ಬಂದಾಗ ನಾವು ಸ್ವಲ್ಪ ತಣ್ಣಗಿರೋ ನೀರು ಕುಡಿದಾಗ ನಮಗೆ ಎಷ್ಟು ಕೂಲ್ ಅನಿಸುತ್ತೆ ನೋಡಿ, ಅದೇ ರೀತಿಯೇ ಗಿಡಗಳಿಗೂ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.